ಬಂಗುಡೆ ಮೀನು ಫಿಶ್ ಫ್ರೈ ಇವತ್ತಿನ ರೆಸಿಪಿ. ತುಂಬ ರುಚಿಯಾಗಿ ಖಾರ ಹುಳಿ ಎಲ್ಲ ಚೆನ್ನಾಗಿರುವಂತಹ ಫಿಶ್ ಫ್ರೈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಂಗುಡೆ ಫಿಶ್ ಫ್ರೈ ಹೇಗೆ ಮಾಡೋದೆಂದು ನೋಡುವ. 1 kg ಬಂಗುಡೆ ಇವತ್ತು ನೋಡಿ ತಂದಿದ್ದೇವೆ. ಫ್ರೆಶ್ ಬಂಗುಡೆ ಸಿಕ್ಕಿದೆ, ಹಾಗಾಗಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ನಾನು. ಇದಕ್ಕೀಗ ಅಲ್ಲಲ್ಲಿ ಒಂದು ಕಟ್ಟು ಕೊಡುವ, ಅಂದರೆ ಮಸಾಲೆ ಸರಿಯಾಗಿ ಮೀನಿನೊಳಗೆ ಎಳ್ಕೊಳ್ಬೇಕು, ಅಂದರೆ ಅದು ಹೊಂದಿಕೊಳ್ಬೇಕು ಅಂತ ನೋಡಿ. ನಾನಿಲ್ಲಿ ಸ್ವಲ್ಪ ಸೈಡ್ ಕಟ್ ಮಾಡಿದ್ದೇನೆ, ಸ್ಟ್ರೈಟ್ ಕಟ್ ಕೊಡಲಿಲ್ಲ, ಸ್ವಲ್ಪ ಕ್ರಾಸು, ಅಂದರೆ ತುಂಬ ಆಳ ಕಟ್ಟಿದ್ದು. ಆಗ ಅದರೊಳಗೆ ಚೆನ್ನಾಗಿ ಮಸಾಲೆ ಎಳೆದು ಮೀನಿನ ಸ್ಮೆಲ್ ಅಥವಾ ಟೇಸ್ಟ್ ಮತ್ತು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅದೇ ರೀತಿ ಎಲ್ಲ ಮೀನನ್ನು ಸಹ ಅದೇ ರೀತಿ ನೋಡಿ ಕ್ರಾಸ್ ಕಟ್ಟು ಕೊಟ್ಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಮಸಾಲೆಗೆ ಏನೇನು ಬೇಕು ನೋಡುವ. 2 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ಇದು ಖಾರ ಇದೆ ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಮತ್ತು ರೆಡ್ ಚಿಲ್ಲಿ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅದು ಸಹ 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಾನು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ. ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೂಡ ಎಕ್ಸ್ಟ್ರಾ ಆಗ್ತದೆ, ಅದಕ್ಕೋಸ್ಕರ 1/2 ಲಿಂಬೆಹಣ್ಣು, ಅಂದರೆ 1 ಇಡೀ ಲಿಂಬೆಹಣ್ಣು ಮತ್ತು ಒಂದು ಅರ್ಧ ಅಷ್ಟು ಬೇಕಾಗ್ತದೆ ಇದಕ್ಕೆ. ಮೆಣಸಿನ ಪುಡಿ ಸಹ ಜಾಸ್ತಿ ಇದೆ ನೋಡಿ, ಹಾಗಾಗಿ 1/2 ಸಹ ಲಿಂಬೆಹಣ್ಣನ್ನು ನಾನಿಲ್ಲಿ ಹಾಕ್ತೇನೆ. ನಂತರ ನೋಡಿ ಬೇಕಿದ್ದರೆ ನೀರು ಹಾಕ್ಕೊಳ್ಬಹುದು. ಈಗ 2 ಟೀ ಸ್ಪೂನ್ನಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಇದಕ್ಕೆ. ಇದರಲ್ಲಿ ಏನಾದರೂ ಬೀಜ ಬಿದ್ದಿದ್ದರೆ ತೆಗಿಬೇಕು. ಫ್ರೈ ಮಾಡುವಾಗ ಮೀನಿನಲ್ಲಿ ಸಿಕ್ಕಿದರೆ ಮತ್ತು ಸ್ವಲ್ಪ ಕಹಿ ಆಗ್ತದೆ, ಅದಕ್ಕೋಸ್ಕರ 2 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ. ಸ್ವಲ್ಪ ಬೇಕಿದ್ದರೆ ನೋಡಿ ನೀರು ಹಾಕ್ಕೊಳ್ಬಹುದು. 2 ಟೀ ಸ್ಪೂನ್ನಷ್ಟು ನಾನಿಲ್ಲಿ ಉಪ್ಪು ಹಾಕಿದ್ದೇನೆ. ಮತ್ತು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಗಟ್ಟಿ ಇದೆ, ಹಾಗೆ 2 ಚಮಚದಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಹಾಕಿ ನೋಡಿ ಈ ರೀತಿ, ತುಂಬ ತೆಳುಸಲ್ಲ ತುಂಬ ದಪ್ಪಸಲ್ಲ, ಆ ರೀತಿ ಪೇಸ್ಟ್ ರೆಡಿ ಮಾಡಬೇಕು. ಮೀನಿಗೆ ಕಟ್ ಮಾಡಿದ ಮಸಾಲೆ ಎಲ್ಲ ತುಂಬಿಸಬೇಕು ಆ ಜಾಗಕ್ಕೆ, ಆಗ ತುಂಬ ಚೆನ್ನಾಗಿ ಮೀನಿನೊಳಗೆ ಮಸಾಲೆ ಇಳಿತದೆ. ಅಷ್ಟೇ ಅಲ್ಲ, ಮಸಾಲೆ ಮೇಲ್ಗಡೆ ಮತ್ತು ಒಳಗೆ ಎಲ್ಲ ಹಾಕಿ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಆದರೂ ಕನಿಷ್ಠ ಇಡಬೇಕು ಮ್ಯಾರಿನೇಟ್ ಆಗಲಿಕ್ಕೋಸ್ಕರ. ಅಥವಾ ರೆಡಿ ಮಾಡಿ ಫ್ರಿಜ್ಜಲ್ಲಿ ಸಹ ಇಟ್ಟು ಬಿಡಬಹುದು. ಎಲ್ಲ ಮೀನಿಗೆ ಸಹ ನಾನು ಇದೇ ರೀತಿ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಎಲ್ಲ ಮೀನು ರೆಡಿಯಾಗಿದೆ. ಈಗ ಇನ್ನು ಇದು ಮ್ಯಾರಿನೇಟ್ ಆದ ಕೂಡಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಕಾವಲಿ ಇಟ್ಟಿದ್ದೇನೆ ನೋಡಿ ನಾನು, ನಾನ್ ಸ್ಟಿಕ್ ಪ್ಯಾನ್ ಇದು, ದಪ್ಪ ತಳದ. ಒಮ್ಮೆ ಬಿಸಿ ಆದರೆ ನಂತರ ಇದನ್ನು ಮೆಲ್ಲ ಮಾಡಿಯೇ ನಾವು ಬೇಯಿಸ್ಬೋದು. 2 ಸಣ್ಣ ಚಮಚ ತೆಂಗಿನ ಎಣ್ಣೆ, ನಾವು ಪೇಸ್ಟ್ ರೆಡಿ ಮಾಡುವಾಗ ಸಹ ತೆಂಗಿನ ಎಣ್ಣೆ ಹಾಕಿದ್ದೇವೆ, ಅದಕ್ಕೋಸ್ಕರ ಕಡಿಮೆ ಸಾಕಾಗ್ತದೆ. ಕರಿಬೇವು ಇಟ್ಟು ಅದರ ಮೇಲೆ ಈ ರೀತಿ ಮೀನನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಕಾವಲಿಯಲ್ಲಿ ಇದರಲ್ಲಿ ಸಾಧಾರಣ 5 ಮೀನು ಆಗ್ತದೆ, ಅಷ್ಟನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲ ಮೀನನ್ನು ಹಾಕಿದ್ದೇನೆ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮೀನಿಗೆ ಸ್ವಲ್ಪ ಎಣ್ಣೆ ನಾವು ಮಸಾಲೆಯಲ್ಲಿ ಹಾಕಿದ್ರಿಂದ ಕಡಿಮೆ ಎಣ್ಣೆ ಸಾಕಾಗ್ತದೆ ಇದಕ್ಕೆ, ಮತ್ತು ಒಳ್ಳೆ ಟೇಸ್ಟ್ ಬರ್ತದೆ ಇದು. ಅಂದರೆ ಕರಿಮೆಣಸು ಮತ್ತು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಬಣ್ಣ ಸಹ ಚೆನ್ನಾಗಿರ್ತದೆ, ಅಂದರೆ ಕೆಂಪು ಬಣ್ಣ. ಹಾಗಾಗಿ ಇದನ್ನು ಈಗ ಬೆಂದಿದೆಯಾ ನೋಡಿ ಸ್ವಲ್ಪ ತಿರುಗಿಸಿ ಹಾಕಬೇಕು. ಸ್ವಲ್ಪ ಸೈಡಲ್ಲಿ ಸಹ ಕಾವಲಿಯನ್ನು ನೋಡಿ ಈ ರೀತಿ ಪಕ್ಕಕ್ಕೆ ಜರಿದು ಫ್ರೈ ಮಾಡಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ಇದೊಂದು ಸೈಡ್. ಈಗ ಎಲ್ಲ ಮೀನನ್ನು ಸಹ ನಾನು ಇದೇ ರೀತಿ ತಿರುಗಿಸಿ 2 ಕಡೆ ಸಹ ಫ್ರೈ ಆಗೋ ಹಾಗೆ ನೋಡಿಕೊಳ್ಬೇಕು. ಸ್ವಲ್ಪ ಫ್ರೈ ಆಗಲಿಕ್ಕಿದೆ, ಅದಕ್ಕೋಸ್ಕರ ಹಾಗೇ ಬಿಟ್ಟೆ ನಾನು. ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ. ಕಾವಲಿಯಲ್ಲಿ ಚೂರು ಸಹ ಅಂಟಿ ನಿಲ್ಲುವುದಿಲ್ಲ, ಎಣ್ಣೆ ಹಾಕಬೇಕು ಹೇಳೋದು ಇದಕ್ಕೋಸ್ಕರ ಮಸಾಲೆಗೆ. ಎಲ್ಲ ಮೀನನ್ನು ಸಹ ನಾನು ಅದೇ ರೀತಿ ತೆಗೆದು ನೋಡಿ ಇನ್ನೊಂದು ಕಡೆ ಸಹ ಫ್ರೈ ಮಾಡ್ತಾ ಇದ್ದೇನೆ. ರೆಡಿ ಆಯಿತು ನೋಡಿ ಈಗ ಫಿಶ್ ಫ್ರೈ. ತವಾ ಫ್ರೈ ಅಂತ ಹೇಳ್ತೇವೆ, ಫಂಕ್ಷನ್ಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ. ಇದೇ ಮಸಾಲೆ ಹಾಕಿ ನಾನಿಲ್ಲಿ ನಿಮಗೆ ಮಾಡಿ ತೋರಿಸಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಂಗುಡೆ ಫಿಶ್ ಫ್ರೈ ರೆಸಿಪಿ ನಾನು ಹೇಗೆ ಮಾಡಿದ್ದೇನೆಂದು. ನೀವು ಸಹ ನಿಮ್ಮ ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ.
ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.